ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾವು ಮಾಡೋಣ ತುಮಕೂರು ಸ್ಟೈಲ್ ಕೆಂಪು ಚಟ್ನಿ. ನಾರ್ಮಲಿ ನೀವು ತಟ್ಟೆ ಇಡ್ಲಿ ತೊಗೊಂಡ್ರೆ ಅವ್ರು ಕೆಂಪು ಚಟ್ನಿ ಕೊಡ್ತಾರೆ, ತುಮಕೂರಲ್ಲಿ ಸೂಪರ್ ಆಗಿರುತ್ತೆ. ಯಾವುದೇ ತಟ್ಟೆ ಇಡ್ಲಿಗೆ ಹೋದರೂ ಅವ್ರು ಕೆಂಪು ಚಟ್ನಿನೇ ಕೊಡ್ತಾರಲ್ವ, ಅದೇ ಕೆಂಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ತಟ್ಟೆ ಇಡ್ಲಿ, ನಾರ್ಮಲ್ ಇಡ್ಲಿ ಅಥವಾ ಬಟನ್ ಇಡ್ಲಿ, ದೋಸೆ, ಅಪ್ಪೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ 1 ಕಪ್ಪಷ್ಟು ಅಥವಾ 1 ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇದು ಫ್ರೆಶ್ ಆಗಿರೋ ತೆಂಗಿನಕಾಯಿ, ಮತ್ತು ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಬೆಲ್ಲ. ಎಷ್ಟು ಹುಣಸೆಹಣ್ಣು ಇದೆಯಲ್ಲ ಅಷ್ಟೇ ಬೆಲ್ಲ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು. ನಾನೊಂದು ಅರ್ಧ ಚಮಚ ತೊಗೊಂಡಿರೋದು. ಮತ್ತು 1 ಚಮಚಷ್ಟು ಖಾರದ ಪುಡಿ. ಖಾರದ ಪುಡಿ ಅಥವಾ ಕೆಂಪು ಮೆಣಸಿನ್ಕಾಯಿ ಯಾವುದಾದ್ರೂ ಹಾಕ್ಕೋಬೋದು. ಮತ್ತು ಅರ್ಧ ಬಟ್ಲದಷ್ಟು ಶೇಂಗಾ, ಹುರ್ಕೊಂಡಿರೋ ಶೇಂಗಾ ಹಾಕೋತಾ ಇದ್ದೀನಿ. ಅಷ್ಟೇ ಅರ್ಧ ಬಟ್ಲದಷ್ಟು ಪುಟಾಣಿ ಹಾಕೋತಾ ಇದ್ದೀನಿ. ಇದೇ ಬಟ್ಲದಲ್ಲೇ ನಾವು 1 ಬಟ್ಲದಷ್ಟು ಕೊಬ್ಬರಿ ತೊಗೊಂಡಿದ್ದು. ಫಸ್ಟ್ ಒಂದ್ಸರಿ ಎಲ್ಲ ನುಣ್ಣಗೆ ಮಾಡ್ಕೊಳ್ಳೋಣ. ಈ ಥರ ಒಂದ್ಸರಿ ಆದರೆ ನೀರು ಆಮೇಲೆ ಸೇರಿಸ್ಕೊಳ್ಳೋಣ. ಮೊದಲೇ ನೀರು ಸೇರಿಸ್ಬಿಟ್ರೆ ಕೊಬ್ಬರಿ ಸಣ್ಣಗಾಗಲ್ಲ, ತುಂಬ ಎಫರ್ಟ್ಸ್ ಹಾಕಬೇಕಾಗತ್ತೆ. ಅದಕ್ಕೆ ಮುಂಚೆ ಎಲ್ಲನೂ ಸಣ್ಣಗೆ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡಿಂದ ನಮ್ಗೆ ಎಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಬೇಕಲ್ವ ಅಷ್ಟು ಥಿಕ್ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನನಗೆ ಸ್ವಲ್ಪ ಗಟ್ಟಿ ಬೇಕಿತ್ತು, ಇದಿಷ್ಟು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೂ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಒಂಚೂರು ನೀರು ಹಾಕಿಬಿಟ್ಟು ತಕ್ಕೋತೀವಿ ಅಂತ ಹೇಳಿ ನಾನು ಈ ಕನ್ಸಿಸ್ಟೆನ್ಸಿ ಇಟ್ಕೊಂಡಿರೋದು. ಈಗ ಮತ್ತೆ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು. ಈ ಚಟ್ನಿ ಜೊತೆ ನೀರು ಸೇರಿಕೊಂಡು ಇನ್ನು ಸ್ವಲ್ಪ ನೀವು ಅಳ್ಕೆ ಚಟ್ನಿ ಮಾಡೋದಾದರೆ ಸ್ವಲ್ಪ ಉಪ್ಪು ಜಾಸ್ತಿ ಸೇರಿಸ್ಬೇಕಾಗತ್ತೆ. ಅದು ರುಚಿಗೆ ತಕ್ಕಷ್ಟು ನೀವು ಮ್ಯಾನೇಜ್ ಮಾಡ್ಕೋಬೋದು. ಈಗ ನೋಡಿ ನಮ್ಮ ಕೆಂಪು ಚಟ್ನಿ ರೆಡಿ. ತುಂಬ ರುಚಿಯಾಗಿರುತ್ತೆ. ಹುಳಿ, ಬೆಲ್ಲ ಎಲ್ಲ ಇದೆ ಇದರಲ್ಲಿ. ಖಾರ, ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸುಮಾರು 3 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆ. ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋದು ಬೇಕಾಗಿಲ್ಲ, ಇದು ಚೆನ್ನಾಗಿ ಬರಲ್ಲ ಫ್ಲೇವರು. ಸೊ ಓನ್ಲಿ ಸಾಸಿವೆ ಹಾಕಿರೋದು. ಅದಾದಮೇಲೆ ಹಿಂಗೆ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಎಲೆ. ಈಗ ಒಣಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ ಆಫ್ ಮಾಡೋಣ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿನನೂ ಸೇರಿಸ್ಕೋತಾ ಇದ್ದೀನಿ. ಅರಿಶಿನ ಬೇಕಿದ್ದರೆ ಸೇರಿಸ್ಕೋಬೋದು ಅಥವಾ ಸ್ಕಿಪ್ ಮಾಡ್ಬೋದು. ಒಳ್ಳೆ ಫ್ಲೇವರ್ ಬರುತ್ತೆ, ಹೆಲ್ದಿ ಕೂಡ. ಈಗ ಒಗ್ಗರಣೆನ ಮೇಲಿಂದ ಪೌರ್ ಮಾಡಿರೋದು ನೋಡಿ. ನಮ್ಮದು ಚಟ್ನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ತುಮಕೂರು ಸ್ಟೈಲ್ ಕೆಂಪು ಚಟ್ನಿ ವಿತ್ ಮೃದುವಾದ ಇಡ್ಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೀವು ಕಟ್ಟೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.